ಜುಲೈ 16ರಂದು ರೈತರ ಬೃಹತ್ ಪ್ರತಿಭಟನೆ ತಾಳಿಕೋಟಿ, ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸುವಂತೆ ಹಾಗೂ ಈ ಭಾಗದ ರೈತರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ವಾಸುದೇವ ಮೇಟಿ ಬಣ ನೇತೃತ್ವದಲ್ಲಿ ಜುಲೈ 16ರಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಇದರ ಯಶಸ್ವಿಗೆ ಎಲ್ಲರೂ ಸಹಕರಿಸಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ಮಲ್ಲನಗೌಡ ಹಂಗರಗಿ, ರೈತ ಮುಖಂಡ ಸಂಗನಗೌಡ ಹೆಗರಡ್ಡಿ ಹಾಗೂ ಬಸನಗೌಡ ಪಾಟೀಲ ಹೇಳಿದರು. ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ವಾಸುದೇವ ಮೇಟಿ ಬಣ ಇದರ ತಾಲೂಕಾ ಘಟಕದ ವತಿಯಿಂದ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಅಂದು ಮುಂಜಾನೆ 10 ಗಂಟೆಗೆ ತಾಳಿಕೋಟಿ ಪಟ್ಟಣದ ಶ್ರೀ ಅಂಬೇಡ್ಕರ್ ಸರ್ಕಲ್ದಿಂದ ಬಸವೇಶ್ವರ ಸರ್ಕಲ್ದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯುವುದು. ನಂತರ ಶ್ರೀ ಬಸವೇಶ್ವರ ಸರ್ಕಲ್ದಲ್ಲಿ ರಸ್ತಾ ರೋಕೋ ನಡೆಸಲಾಗುವುದು. ಈ ಹೋರಾಟ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿದ್ದು ರೈತರ ಹಿತಕ್ಕಾಗಿದೆ. ಆದುದರಿಂದ ಇದರ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ತಾಲೂಕಾ ಅಧ್ಯಕ್ಷ ರಾಜುಗೌಡ ಅನಂತರೆಡ್ಡಿ, ರಾಜ್ಯ ಸಂಚಾಲಕ ಮುತ್ತುಗೌಡ ಪರಸನಳ್ಳಿ, ರಾಜ್ಯ ಕಾರ್ಯದರ್ಶಿ ಗುರುನಾಥ ಹದನೂರ, ಜಿಲ್ಲಾ ಉಪಾಧ್ಯಕ್ಷ ಬಸನಗೌಡ ಮಾಲಿ ಪಾಟೀಲ, ರೈತ ಮುಖಂಡರಾದ ಎಂಎಂ ಪಾಲಿಸ ಪಾಟೀಲ, ರಾಜುಗೌಡ ಕೋಳೂರು, ಮಡಿವಾಳಪ್ಪಗೌಡ ಬಿರಾದಾರ, ರಾಜುಗೌಡ ಗುಂಡಕನಾಳ, ಪಂಚಯ್ಯ ಸ್ವಾಮಿ ಹಿರೇಂಥ, ಗಜದಂಡಯ್ಯ ಹಿರೇಂಥ, ಪ್ರಭುಗೌಡ ನಾಡಗೌಡ, ರಾಜಗೌಡ ಅನಂತರೆಡ್ಡಿ ಮತ್ತಿತರರು ಇದ್ದರು. ವರದಿ ಡಿಕೆ ನ್ಯೂಸ್ ಕನ್ನಡ. ಸುಮಾರು 33 ಹಳ್ಳಿಗೆ ಒಳಪಡ್ತಕ್ಕಂಥ ಯೋಜನೆ ತಾಳಿಕೋಟಿ ತಾಲೂಕು ಮತ್ತು ಜೋರಿಪುರಿ ತಾಲೂಕಿನ 50,000 ಎಕರೆ ವ್ಯಾಪ್ತಿಗೆ ಒಳಪಡ್ತದೆ ಯೋಜನೆ ಮತ್ತು ಹುಣಸಗಿ ಮತ್ತು ಸುರಪುರ ತಾಲೂಕಿನಲ್ಲಿ 17,005 ಹೆಕ್ಟರ್ ಅಂದ್ರೆ 43,997 ಹೆಕ್ಟರ್ ಸುರಪುರ ಮತ್ತು ಹುಣಸಗಿ ತಾಲೂಕು ಮತ್ತು ತಾಳಿಕೋಟಿ ತಾಲೂಕು ಮತ್ತು ಜೋರಿಪುರಿ ತಾಲೂಕಿನಲ್ಲಿ 20,243 ಹೆಕ್ಟರ್ಗೆ ಈ ಯೋಜನೆ ಒಳಪಡ್ತದೆ. ಅದನ್ನು ಆದಷ್ಟು ಜನರು ಸುಮಾರು 60 ಹಳ್ಳಿಗಳಿಗೆ ಯೋಜನೆ ಅಂತ ಅದು ಸರ್ಕಾರ ಅತಿ ಶೀಘ್ರದಲ್ಲೇ ಆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ರೈತರ ನೀರು ಕೊಡಬೇಕಂತ ಉದ್ದೇಶದಿಂದ ಈ ಹೋರಾಟವನ್ನು ಕೈಗೊಂಡಿದ್ದೀವಿ. ನಾವೆಲ್ಲರೂ ಪತ್ರಕರ್ತ ಮಿತ್ರರು ಈ ಹೋರಾಟಕ್ಕೆ ಸಹಕಾರ ನೀಡಿ ಸರ್ಕಾರ ಮಟ್ಟದಲ್ಲಿ ನಾವು ನೀವು ಕೂಡಿ ಸರ್ಕಾರವನ್ನು ಬಿಸಿ ಮುಡಿಸ್ತಕ್ಕಂಥ ಕೆಲಸ ಮಾಡೋಣ ಉಚ್ಚಾರ ರಾಜ್ಯ ಸರ್ಕಾರ ಹಿಂದ ನಮ್ಮ ದೇವಶ್ರೀ ಶಾಸಕರಾದ AS ಪಾಟೀಲ್ ನಡೆಯೋ ಫಸ್ಟ್ಗೆ ಈ ಹೋರಾಟವನ್ನ ಮುಂಚೂಣಿಗೆ ತಗೊಂಡ್ರು. ಅವ್ರು ತಗೊಂಡ ಸಾಕಷ್ಟು ಸಲ ಅವರು ಯಾತ್ರೆಗಳು, ಪಂಚಯಾತ್ರೆಗಳು ಅದು ಇದೆಲ್ಲ ಮಾಡಿ ಒಂದು ಹಂತಕ್ಕೆ ಹೋರಾಟ ಬಂತು. ಅವಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದವರು MB ಪಾಟೀಲ್ ಸಾಹೇಬ್, ಈಗಲೂ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ. ಅವ್ರು ಏನ್ ಮಾಡಿದ್ರು, ಈಗ ನಮ್ಮ 4 TMC ನೀರು ಹೊರಟ ಆಗಿದ್ರು ವಿಕಾಸಪುರ ಬುದಿಯಾಳ ಏನಿಲ್ಲ ಅವರಿಗೆ. ಅವ್ರು ಅದ್ರಾಗ 2 TMC ನೀರು ಕಟ್ಟಪ್ ಮಾಡ್ಕೊಂಡು ಇದು ಬೈದ್ರು. ಎಲ್ಲಿ ಬಬಲೇಶ್ವರ ತುರ್ಕಿ ಬಬಲೇಶ್ವರ ಇರ್ತೀರ ಅವ್ರಿಗೆ. ಅವಾಗ AS ಪಾಟೀಲ್ ಪ್ರಶ್ನೆ ಮಾಡಿದ್ರು, ನೀರು ಡ್ಯಾಮ್ನಿಂದ ಕೆಳಗೆ ಇರ್ತದೋ ಏನು ಮ್ಯಾಲೆ ಇರ್ತದೋ ಅಂತ. ಅವಾಗ್ಲಿಂದ ನಾವು ಹೋರಾಟ ಮಾಡ್ಬೇಕು ಬಂದಿರಿ. ಅವಾಗ್ಲಿಂದ ನಮ್ಗೆ ಮಲತಾಯಿ ಧೋರಣೆ ಮಾಡ್ಬೇಕು ಬಂದರು. ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದದ ಮಲತಾಯಿ ಧೋರಣೆ ಮಾಡ್ಬೇಕು ಬಂದಾರ. ಮೊನ್ನೆ BJP ಸರ್ಕಾರ ಇದ್ದಾಗ ಈ ಏನ್ ನೀರಾವರಿಗೆ ಹೋರಾಟ ಮಾಡಿ ಸೋಮಗೌಡ ಪಾಟೀಲ್ರು ಹಣ ಬಿಡುಗಡೆ ಮಾಡಿಸೋ ಮುಂದೆ ಇವತ್ತೆಲ್ಲ ಈ ಕಾಮಗಾರಿ ಇದೇನು ಬಾಕಿ ಕಾಮಗಾರಿ ಅಂತಂದ್ರೆ FIC ಮಾಡಬೇಕು. ಅದು ಈಗ ನಾವು ಕೇಳಿದಾಗ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ FIC ಸುಧಾ ಪೈಪ್ಲೈನ್ ಮಾಡ್ತಾರ ಅಂತ ಹೇಳಿದ್ರು. ಪ್ರತಿಯೊಬ್ಬರು ಹೊಲಕ್ಕೆ ಪೈಪ್ ಒಯ್ದು ಬಿಡೋದು FIC ಹಂಗೆ ಬಿಟ್ರಂದ್ರೆ ಯಾವುದು ನೀರು ಬರೋಲ್ಲ. ಹಿಂದೆ ನಾವು ಈಗ ಹುಂಗುಂದಲ್ಲಿ ನೋಡಿರ್ತೀವಲ್ಲ, ಹುಂಗುಂದಲ್ಲಿ ಮಾಡಿದಾಗ ಎಲ್ಲ ಪ್ರಾಜೆಕ್ಟ್ ಫೇಲ್ ಆಗೋದು. ಅದಕ್ಕೆ ನಮ್ಮ ಹೋರಾಟ ಮುಖ್ಯ ಉದ್ದೇಶ ಏನಂದ್ರೆ ಈ ಕೆನಲ್ನ ಈಗೇನು FIC ಪೈಪ್ಲೈನ್ ಮಾಡ್ತಾರ ಅದು ಮಾಡಬಾರ್ದು, ಓಪನ್ FIC ಮಾಡಿಕೊಡ್ಬೇಕು. ಇದು ಮೊದಲು ಫಸ್ಟ್ ಮುಖ್ಯ ಆದ್ಯತೆ. ಆಮೇಲೆ ಇನ್ನೊಂದು ಹೇಳಿದ್ಮೇಲೆ ಬಿಜಾಪುರ ಬ್ಯಾಂಕ್ ಏನಾಗುತ್ತೆ ಅಲ್ಲಿಂದ ನಮಗೆ ಬಬಲೇಶ್ವರದಿಂದ ಬರ್ತದೆ. ಈಗ ನಮ್ಮ ಪಟ್ಟಣಕ್ಕೆ 193 ಕಿಲೋಮೀಟರ್ ಅದು ಆ ಕೆನಲ್ ನಡೆದು ಇವತ್ತಿಗೆ ಸುಮಾರು 15 ವರ್ಷ ಆಯ್ತು. 15 ವರ್ಷ ಅಂದ್ರೆ ಇವತ್ತಿನ ಕಂಪ್ಲೀಟ್ ಇಲ್ಲ. ಎಲ್ಲ ಕಾಂಟ್ರಾಕ್ಟರ್ಗಳು ಅರ್ಧಂಬರ್ಧ ಕೆಲಸ ಮಾಡಬೇಕು. ಯಾವ FIC ಕಂಪ್ಲೀಟ್ ಇಲ್ಲ, ಇವು ಕಂಪ್ಲೀಟ್ ಇಲ್ಲ, ಲ್ಯಾಟರ್ ಕಂಪ್ಲೀಟ್ ಇಲ್ಲ. ಅದಕ್ಕೆ ನಾವು ಈ 2 ಸೇರ್ಸೋಣ. ಈ ಭಾಗದ ಜನರು ನಾವೆಲ್ಲ ಮಂದಿ ರೈತರು ಮುಖ್ಯವಾಗಿ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಅನ್ನೋದು ಇಲ್ಲೇ ಇಲ್ಲ. ಪಕ್ಷಾತೀತವಾಗಿ ಎಲ್ಲರೂ ಬಹಳ ಕಠಿಣವಾದಂತ ಹೋರಾಟ ಮಾಡಿದ್ರೆ ಅವ್ರು ಏನಾರ ಮಾಡೋದು ನಮ್ಮ ಕೆಲಸ ಮಾಡ್ತಾರೆ, ಎಲ್ಲರೂ ನಮ್ಮ ಕೆಲಸ ಮಾಡಲ್ಲ. ಅದಕ್ಕೆ ದಯವಿಟ್ಟು ಊರಿನ ಎಲ್ಲಾ ಮುಖಂಡರು
ನಾವು ಇಲ್ಲಿ ಸಭೆ ಸೇರೋಕ್ಕಿಂತ ಒಂದ್ 2 ದಿವಸ ಬರುವಂತೂರ್ವಾಗಿ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಒಂದು ಹೋರಾಟ ಅಂದ್ರೆ ಗಂಭೀರ ಹೋರಾಟ ಸ್ವಲ್ಪ ಪಡ್ಕೋಬೇಕಿದ್ರು ಹೋರಾಟ ಅವಾಗ ಮಾತ್ರ ಅವ್ರು ಮಾತು ಕೇಳ್ತಾರೆ. ಈಗ 6ನೇ ತಾರೀಕಿಗೆ ಏನೋ ಮುಂಗಾರು ಅಧಿವೇಶನ ಕರ್ತಾರೆ ನಮ್ಮ ಈ ಮುಂದಿನ ತಿಂಗಳ 6ನೇ ತಾರೀಕಿನಿಂದ 2ನೇ ತಾರೀಕಿನ 6ನೇ ತಾರೀಕು ಕರೀತಾರೆ. ಆಲ್ಮೋಸ್ಟ್ ಅಲ್ಲ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರಿಗೆ ಬೇಕಾಗಿ ಮನವಿ ಕೊಟ್ಟು ನೀವು ಈ ಅಧಿವೇಶನದೊಳಗೆ ಇದ್ರ ಬಗ್ಗೆ ಧ್ವನಿಯಾತ್ರಿ ಅಂತ ಹೇಳಿ ನಾವೆಲ್ಲರೂ ಮನವಿ ಮಾಡೋಣ ಅಂತ ಹೇಳಿ ನಾನು ಮಾತು ನೀರಿಲ್ಲ, ಮಳೆ ಇಲ್ಲ, ರೈತರು ಹತ್ತಿ ಬೀಜ ತೊಗರಿ ಎಲ್ಲ ಭೂಮಿಯಲ್ಲಿ ಹಾಕಿದ್ದಾರೆ. ಇದಕ್ಕೆ ಬರಗಾಲ ಜಿಲ್ಲೆ ಘೋಷಣೆ ಮಾಡಿ ಸುಮಾರು ಎಕರೆಗೆ 30,000 ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಮತ್ತು ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಅಂತಕ್ಕಂಥದ್ದು ನಿರ್ಮಾಣ ಆಗಿದೆ. ಅಷ್ಟು ಹೇಳಕ್ಕೆ ಅಸಹ್ಯಸಾಗುತ್ತೆ. ಇಡೀ ಜಿಲ್ಲೆಯಲ್ಲಿ ತುಂಬಾ ರಾಜ್ಯ ತುಂಬ ಎಲ್ಲಾ ಜಿಲ್ಲೆಗಳಿಗೂ ಪ್ರಜಾಸೌಧ ಆದ್ರೆ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಆಗಿಲ್ಲ. ತಹಸೀಲ್ ಆಫೀಸ್ ನೋಡಿದ್ರೆ ಅದನ್ನ ಯಾವ ರೈತರು ಹೋಗ್ಬೇಕಾದ್ರೆ ಯಾವ ಪರಿಸ್ಥಿತಿ ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ಅಲ್ಲಿ ಹೋಗ್ಲಿಕ್ಕೆ ಅಸಹ್ಯ ಅನ್ಸಕತ್ತೆ. ಅದಕ್ಕೆ ಅತಿ ಶೀಘ್ರದಲ್ಲೇ ಯಾರ ಅವರೆಲ್ಲಿ ಮಾಡ್ತಾರೋ ಇವರೆಲ್ಲಿ ಮಾಡ್ತಾರೋ ನಿಮ್ಮ ವೈಯಕ್ತಿಕ ಜಿದ್ದಾಜಿದ್ದಿಗಳನ್ನು ಬಿಟ್ಟು ರೈತರಿಗೆ ಸಮೀಪ ಆಗಿ ಇಲ್ಲಿ ಅನುಕೂಲ ಆಗ್ತದೆ. ಅನುಕೂಲ ನಮ್ಮ ರೈತರು 10 ಕಿಲೋಮೀಟರ್ 20 ಕಿಲೋಮೀಟರ್ ಮಾಡಿಕೊಟ್ರೆ ನಮ್ಮಲ್ಲಿ ಕಾರುಗಳು ಜೀಪು ಇರೋದಿಲ್ಲ. ನಮ್ಮ ರೈತರು ಹಳ್ಳಿ ರೈತರು ಬಸ್ಸಿಗೆ ಬರ್ತಾರ, ಪಾಣಿ ತೊಗೊಳಕ್ ಹೋಗ್ಬೇಕು, ತಹಸೀಲ್ದಾರ್ ಭೇಟಿ ಆಗ್ಬೇಕು, ವಿಲೇಜ್ ಅಕೌಂಟೆಂಟ್ ಭೇಟಿ ಆಗ್ಬೇಕು, 70 ಕಿಲೋಮೀಟರ್ ಹೋಗಕ್ಕಾಗಲ್ಲ. ಪಟ್ಟಣ ಸಮೀಪ, ಆದಷ್ಟು ಪಟ್ಟಣ ಸಮೀಪ ತಾಳಿಕೋಟೆ ತಾಲೂಕು ಅನುಕೂಲ ಆಗಂಗ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಭಾಗದ ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡಬೇಕಾಗ್ತದೆ. ಈ ಮತ್ತು ಪತ್ರಕರ್ತ ಉದ್ದೇಶಿಸಿ ನಮ್ಮ ರೈತ ಮುಖಂಡರ ಸಂಘಗಳ ಮಾತಾಡ್ತೀವಿ. ಬರೀ